ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ರಾಜಸೂಯ ಗ್ರೂಪ್ಸ್. ಬಹುದಿನಗಳ ನಂತರ ಇವತ್ತಿನ ದಿನ ವಿಶೇಷವಾಗಿ ಬೆಂಗಳೂರಿನ ಹೊರವಲಯದಲ್ಲಿ ಇರುವಂಥ 1 ಎಕರೆಯ ಒಂದು ಅಚ್ಚುಕಟ್ಟಾದ ಒಂದು ಫಾರ್ಮ್ ಹೌಸನ್ನು ನಿಮಗಾಗಿ ಅಂತ ತಂದಿರ್ತೇವೆ. ವಿಡಿಯೋದಲ್ಲಿ ಮಾಹಿತಿಯನ್ನು ಮುಂದುವರಿಸೋಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಕಾಣ್ತಾ ಇರುವಂಥ ಈ ಹಣ್ಣು ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ನಾವು ನೋಡ್ತಾ ಇರ್ಬೋದು, ಈ ತೋಟದಲ್ಲಿ ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನು ಹಾಕಿರುವಂಥದ್ದು. ಪಪಾಯಿ, ಸೀಬೆ, ಮಾವಿನಹಣ್ಣು, ಸಪೋಟೊ, ಹೀಗೆ ಹಲವು ರೀತಿಯ ಹಣ್ಣಿನ ಗಿಡಗಳನ್ನು ಹಾಕಿರುವಂಥದ್ದು. ಮನೆಗೆ ಬೇಕಿರುವಷ್ಟು ಹಣ್ಣಿನ ಗಿಡಗಳನ್ನು ಈ ಜಾಗದಲ್ಲಿ ಹಾಕಿರುವಂಥದ್ದು. ಇನ್ನು ಈ ಪುಟ್ಟ ತೋಟದ ವಿಷಯಕ್ಕೆ ಬರೋದಾದರೆ, ಈ ಜಾಗದ ವಿಸ್ತೀರ್ಣ ಇರುವಂಥದ್ದು 1 ಎಕರೆ ವಿಸ್ತೀರ್ಣ. ಅಂದರೆ ಟೋಟಲ್ 1 ಎಕರ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್. 1 ಎಕರೆ ಜಾಗದಲ್ಲಿ ಹಿಂಭಾಗದಲ್ಲಿ ಈ ರೀತಿಯ ಹಲವು ಬಗೆಯ ಹಣ್ಣಿನ ಗಿಡಗಳನ್ನು ಹಾಕಿರ್ತಾರೆ. ಅದರ ಜೊತೆಗೆ ನಾವು ನೋಡ್ತಾ ಇರ್ಬೋದು, ಕೆಲವು ತೆಂಗಿನ ಮರಗಳನ್ನು ಸಹ ಹಾಕಿರ್ತಾರೆ. ತೆಂಗಿನ ಮರ ಹಾಗೂ ಬಾರ್ಡರ್ ಸುತ್ತಲೂ ಕೆಲವು ಮರಗಳನ್ನು ಹಾಕಿರುವಂಥದ್ದು. ಈ ಜಾಗ ಪೂರ್ತಿ ಬೌಂಡ್ರಿ ಏನಿದೆ, ಬೌಂಡ್ರಿ ಪೂರ್ತಿ ಫೆನ್ಸಿಂಗ್ ಆಗಿರುವಂಥದ್ದು. ಅಂದರೆ ಮುಳ್ತಂತಿ ಕಾಂಪೌಂಡನ್ನು ಮಾಡಿಸಿರ್ತಾರೆ. ಗೇಟನ್ನಿಟ್ಟು ಮುಳ್ತಂತಿ ಕಾಂಪೌಂಡನ್ನು ಮಾಡಿಸಿರ್ತಾರೆ 4 ಬದಿಗೆ. ನಾನು ಮೊದಲೇ ತಿಳಿಸಿದ ಹಾಗೆ ಒಟ್ಟು 1 ಎಕರೆ ವಿಸ್ತೀರ್ಣ 2 ಪಾಣಿಯಲ್ಲಿ ಇರುವಂಥದ್ದು. ಜನರಲ್ ಅವರಿಗೆ ಸೇರಿದಂಥ ಜಾಗ. ಮೂಲತಃ ಜನರಲ್ಲು ಈಗ ತಗೊಂಡು ಇರೋರು ಸಹ ಜನರಲ್ ಆಗಿರ್ತಾರೆ. ಇವ್ರು ತಗೊಂಡು ಸುಮಾರು 15 ವರ್ಷಗಳ ಕಾಲ, ಹೆಚ್ಚು ಕಮ್ಮಿ 15 ವರ್ಷಗಳ ಕಾಲ ಆಗಿರುತ್ತೆ. ಜಾಗದ ಸಪ್ರೇಟ್ ಸ್ಕೆಚ್ ಕೂಡ ಆಗಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಒಂದು ಪ್ರಾಪರ್ಟಿ. ಈ ಜಾಗದಲ್ಲಿ ನಾನು ತಿಳಿಸಿದ ಹಾಗೆ ತೋಟ ಪ್ಲಸ್ ಒಂದು ಸಣ್ಣದಾದ ಮನೆ ಪ್ಲಸ್ ಕೊಟ್ಟಿಗೆ ಮನೆ, ಅಂದರೆ ದನದ ಶೆಡ್ಡನ್ನು ಸಹ ಹೊಂದಿರುವಂಥದ್ದು. ನಾವು ನೋಡ್ತಾ ಇರ್ಬೋದು, ಈಗ ನೋಡ್ತಾ ಇರುವಂಥದ್ದು ಒಂದು ಹಸು ಸಾಕಲಿಕ್ಕೆ ಅಂತ ಮಾಡಿರುವಂಥ ಶೆಡ್ಡು ಪ್ಲಸ್ ಕುರಿ ಸಾಕಾಣಿಕೆಗೆ ಅಂತ ಮಾಡಿರುವಂಥ ಶೆಡ್ಡು. ಅದರ ಪಕ್ಕದಲ್ಲೇ ಹಸು ಹಾಗೂ ಮನೆಗೆ ನೀರಿಗಾಗಿ ಒಂದು ಓವರ್ ಹೆಡ್ ಟ್ಯಾಂಕನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪೂರ್ತಿ ನಾನು ತಿಳಿಸಿದಾಗೆ ಪೂರ್ತಿ ಕಾಂಪೌಂಡ್ ಆಗಿರುವಂಥದ್ದು. ಅಂದರೆ ಮುಳ್ತಂತಿ ಕಾಂಪೌಂಡನ್ನು ಹಾಕ್ಸಿರುವಂಥದ್ದು 1 ಎಕರೆ ವಿಸ್ತೀರ್ಣದಲ್ಲಿ. ಮಣ್ಣು ಕೂಡ ಕೆಂಪುದಾದ ವ್ಯವಸಾಯಕ್ಕೆ ಯೋಗ್ಯವಾದಂಥ ಒಂದು ಮಣ್ಣು ಇದಾಗಿರುತ್ತೆ. ಈ ಜಾಗದಲ್ಲಿ ಒಂದು ಹಳೆಯದಾದ ತೋಟದ ಮನೆಯನ್ನು ಸಹ ನಾವು ವಿಡಿಯೋದಲ್ಲಿ ಗಮನಿಸ್ತಾ ಇರ್ಬೋದು. ಹಳೆಯದಾದ ಒಂದು ತೋಟದ ಮನೆಯನ್ನು ಸಹ ನಿರ್ಮಾಣ ಮಾಡಿರ್ತಾರೆ. ಹಳ್ಳಿ ಮನೆ ಆದರೂ ತುಂಬ ಅಚ್ಚುಕಟ್ಟಾದ ಒಂದು ಮನೆ ಇದಾಗಿರುತ್ತೆ. ಯಾರಾದರೂ ತೋಟ ತೆಗೆದುಕೊಂಡು ಇಲ್ಲೇ ಉಳ್ಕೊಬೇಕು ಅಥವಾ ಇಲ್ಲೇ ವಾಸ ಮಾಡಬೇಕಂತಿದ್ರೆ ಬಂದು ಉಳ್ಕೊಳ್ಲಿಕ್ಕೆ ಅಥವಾ ಇಲ್ಲೇ ಬಂದು ಹೋಗ್ಲಿಕ್ಕೆ ಅನುಕೂಲಕರವಾಗಿರುವಂಥ ಒಂದು ಮನೆಯನ್ನು ಸಹ ಇದರಲ್ಲಿ ನಿರ್ಮಾಣ ಮಾಡಿರ್ತಾರೆ. ಹಳ್ಳಿಯ ಮನೆ. ಇದರ ಜೊತೆಗೆ ಇದರ ಪಕ್ಕದಲ್ಲೇ ಒಂದು ಶೆಡ್ಡನ್ನು ಸಹ ನಾವು ಗಮನಿಸ್ತಾ ಇರ್ಬೋದು. ಸದ್ಯಕ್ಕೆ ಶೆಡ್ಡನ್ನು ಯಥಾಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ಯಾವುದೇ ರೀತಿಯ ಉಪಯೋಗವನ್ನು ಮಾಡ್ತಾ ಇರಲ್ಲ. ಪ್ಲಸ್ ಅದ್ರ ಪಕ್ಕದಲ್ಲೇ ಒಂದು ಟೂಲ್ಸ್ ರೂಮನ್ನು ಸಹ ನಾವು ವಿಡಿಯೋದಲ್ಲಿ ಗಮನ ಹರಿಸ್ಬೋದು. ಈ ಜಾಗ ಬರುವಂಥದ್ದು ನೆಲಮಂಗಲ ತಾಲೂಕು ಜಾಮಗೊಂಡ್ಲು ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಜಾಗ. ಈ ಜಾಗ ಪ್ರಸ್ತುತ ಈಗ ಏನು ಇಂಡಸ್ಟ್ರಿಯಲ್ ಅಕ್ವಿಸಿಷನ್ KDB ಅಕ್ವಿಸಿಷನ್ ಏನು ನಡೀತಿದೆ ಅದರ ಅತಿ ಸಮೀಪದಲ್ಲೇ ಇರುವಂಥ ಜಾಗ. ಮುಂದಿನ ದಿನಗಳಲ್ಲಿ 2 ರೀತಿಯ ಉಪಯೋಗ, ಅಂದರೆ ತೋಟ ಮಾಡಿಕೊಂಡು ಒಂದು ಫಾರ್ಮ್ ಹೌಸ್, ಚಿಕ್ಕದಾದ ಒಂದು ಫಾರ್ಮ್ ಹೌಸ್ ಬೇಕಂದರೆ ಫಾರ್ಮ್ ಹೌಸ್ಗೆ ಆಗುವಂಥದ್ದು. ಅದರ ಜೊತೆಗೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ನೋಡ್ತಿದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ನ ಕೂಡ ಸರ್ವ್ ಮಾಡುವಂಥ ಡ್ಯುಯಲ್ ಪರ್ಪಸ್ಗೆ ಆಗುವಂಥ ಒಂದು ಜಾಗ ಇದಾಗಿರುತ್ತೆ. ಹಾಗೂ ತೋಟದ ಮುಂಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು, ಅಡಿಕೆ ಗಿಡಗಳನ್ನು ಸಹ ಹಾಕಿರ್ತಾರೆ. ಅಡಿಕೆ ಗಿಡಗಳು ಕೂಡ ಒಂದು ಸಾಧಾರಣ ಫಸಲನ್ನು ಹೊಂದಿರುವಂಥ ಅಡಿಕೆ ಗಿಡಗಳು ಇದಾಗಿರುತ್ತೆ. ಒಂದು ಬೋರ್ವೆಲ್ಲನ್ನು ಸಹ ಈ ಜಾಗದಲ್ಲಿ
ಇರುತ್ತೆ. ಉತ್ತಮವಾದ ನೀರು ಕೂಡ ಒಂದು 2 ಇಂಚಷ್ಟು ನೀರು ಕೂಡ ಈ ಬೋರ್ವೆಲ್ನಿಂದ ಸದ್ಯ ಬರ್ತಾ ಇರುತ್ತೆ. ಈ ಜಾಗ ಈಗ STRR ರಸ್ತೆ, ಏನು ಹೊಸದಾಗಿ ನಿರ್ಮಾಣ ಆಗಿರುವ STRR ರಸ್ತೆಯಿಂದ ಕೇವಲ 1-1.5 ಕಿಲೋಮೀಟರ್ ದೂರದಲ್ಲಿ ಬರುವಂಥದ್ದು. ಹಾಗಾಗಿ ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಈ ಭಾಗದಲ್ಲಿ ಜಮೀನನ್ನು ಖರೀದಿ ಮಾಡಿ ಬಿಟ್ಕೊಂಡು ತದನಂತರ ಇದರಲ್ಲಿ ಬರುವಂಥ ಬೆನಿಫಿಟ್ಸ್ನ ರೀಪ್ ಮಾಡಬೇಕಂತಿದ್ರೆ ಅವ್ರಿಗೆ ಒಂದು ಉತ್ತಮವಾದ ಆಯ್ಕೆ ಇದಾಗಿರುತ್ತೆ. ಈ ಜಾಗ ದಾಬಸ್ಪೇಟೆಯಿಂದ ಸುಮಾರು 10ರಿಂದ 12 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು, ಹಾಗೂ ನೆಲಮಂಗಲದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು, ಹಾಗೂ ದೊಡ್ಡಬಳ್ಳಾಪುರ ನಗರದಿಂದ ಸಹ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಅದರ ಜೊತೆಗೆ ಬೆಂಗಳೂರು ನಗರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಬರುವಂಥದ್ದು. ಇನ್ನು ಡಾಕ್ಯುಮೆಂಟ್ಸ್ನ ವಿಷಯಕ್ಕೆ ಬರೋದಾದರೆ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದಾಗಿರುತ್ತೆ. ಸೆಪರೇಟ್ ಪಾಣಿ ಆಗಿರುತ್ತೆ, ಪೋಡಿಯಾಗಿ ಸೆಪರೇಟ್ ಪಾಣಿ ಆಗಿರುತ್ತೆ. ಅದರ ಜೊತೆಗೆ ಸೆಪ್ರೇಟ್ ಸ್ಕೆಚ್ ಕೂಡ ಆಗಿರುವಂಥದ್ದು. ಯಾರಾದರೂ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಕಿದ್ದಲ್ಲಿ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ಹೋಗತಕ್ಕಂಥ ಪ್ರಾಪರ್ಟಿ ಇದಾಗಿರುತ್ತೆ. ಅಡಿಕೆ ಗಿಡಗಳನ್ನು ಸಹ ನಾವು ನೋಡ್ತಾ ಇರ್ಬೋದು. ಅಡಿಕೆ ಗಿಡಗಳು ಜೊತೆಗೆ ಹಣ್ಣಿನ ಗಿಡಗಳನ್ನು, ಹಲವು ರೀತಿಯ ಹಣ್ಣಿನ ಗಿಡಗಳನ್ನು ಈ ತೋಟದಲ್ಲಿ ಹಾಕಿರ್ತಾರೆ. ಅಡಿಕೆ ಗಿಡಗಳು ಇರೋದಂತೂ ನಿಜ, ಆದರೆ ಫಸಲಿಗೆ ಬಂದಿದ್ದರೂ ಸಹ ಉತ್ತಮ ಫಸಲನ್ನೇನು ಸದ್ಯಕ್ಕೆ ನೀಡ್ತಾ ಇಲ್ಲ. ಯಾರಾದರೂ ಖರೀದಿ ಮಾಡಿದಂಥವ್ರು ಸ್ವಲ್ಪ ಇನ್ನೂ ಚೆನ್ನಾಗಿ ನೋಡಿಕೊಂಡಲ್ಲಿ ಒಳ್ಳೆ ಅಡಿಕೆ ತೋಟವನ್ನು ಮಾರ್ಪಾಡು ಮಾಡ್ಬೋದು ಈ ಜಾಗದಲ್ಲಿ. ಈ ಜಾಗದ ರಸ್ತೆ ಸಂಪರ್ಕಕ್ಕೆ ಬರೋದಾದರೆ, ಟಾರ್ ರಸ್ತೆ ಸಂಪರ್ಕವನ್ನು ಈ ಜಾಗ ಹೊಂದಿರುವಂಥದ್ದು. ನಾವು ನೋಡ್ತಾ ಇರ್ಬೋದು, ಉತ್ತಮ ಅಗಲ ಇರುವಂಥ ಒಂದು ಹಳ್ಳಿಯ ರಸ್ತೆ ಇದಾಗಿರುತ್ತೆ. KDBಯಿಂದ ತುಸು ದೂರದಲ್ಲೇ ಬರುವಂಥ ಈ ರಸ್ತೆ STRR ರಸ್ತೆಯಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇರುವಂಥದ್ದು. ಮತ್ತು ಈ ಜಾಗದ ಬೆಲೆಯ ವಿಷಯಕ್ಕೆ ಬರೋದಾದರೆ, ಅಂದರೆ ಈ ಜಾಗಕ್ಕೆ ಪ್ರೈಸ್ ಬಂದು ಟೋಟಲ್ 1 ಎಕರೆಗೆ ಟೋಟಲ್ ಈ ರೆಡಿ ಫಾರ್ಮ್ ಹೌಸ್ಗೆ 1,80,00,000 ಕೋಟ್ ಮಾಡ್ತಾ ಇರ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಯಾರಾದರೂ ಆಸಕ್ತಿ ಇದ್ದಂಥವರು ನನ್ನ ನಂಬರ್ ಆದ 9739698948ಗೆ ಕರೆ ಮಾಡಿ. 1 ಎಕರೆಗೆ ಬೆಲೆ ಜಾಸ್ತಿ ಆಯಿತು ಅಂತ ಕೆಲವರಿಗೆ ಅನಿಸಿದ್ರೆ, ಇದೆಲ್ಲ KDB ಏರಿಯಾಗೆ ತುಂಬ ಹತ್ತಿರದಲ್ಲಿ ಬರುವಂಥ ಪ್ರಾಪರ್ಟಿ. ಇಲ್ಲಿ ಗೌರ್ಮೆಂಟ್ ಕಡೆಯಿಂದ KDB ಅಕ್ವಿಸಿಷನ್ಗೆ ಪ್ರತಿ ಎಕರೆಗೆ 1,30,30,00,000, 1,40,00,000 ಸರ್ಕಾರದಿಂದಲೇ ನಿಗದಿಪಡಿಸಿರುವಂಥ ರೇಟು. ಹಾಗಾಗಿ ಈ ಭಾಗದಲ್ಲಿ ರೇಟ್ ತುಸು ಜಾಸ್ತಿ.